ನೋಡಿ ಇವಾಗ ನಾನು ಮೇಕಪ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಾ? ಯಾಕಂದರೆ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ತಂಗಿ ಬರ್ತಾ ಉಂಟು, ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ಪಪ್ಪನ ತಮ್ಮನ ಮಗಳು. ಅಂದರೆ ಅವಳು ಕೂಡ ಬೆಂಗಳೂರಲ್ಲೇ ಇರೋದು. ಅವಳು ಮದುವೆ ಆಗಿ ಅವಳದು ಕೂಡ 7-8 ವರ್ಷ ಆಯಿತು. ಅವ್ರ ಮನೆಗೂ ನಮ್ಮ ಮನೆಗೂ ತುಂಬ ದೂರ, ಹೋಗೋಕ್ಕೆ ಬರೋಕ್ಕೇನೋ 1.5 ಗಂಟೆ 2 ಗಂಟೆ ಆಗ್ತದೆ. ಅದ್ರ ಬದಲು ಇನ್ನೇನು ನಾವು ಊರಿಗೆ ಹೋಗ್ತಾ ಇರ್ತೀವಲ್ಲ, ಹಂಗಾಗಿ ಅಲ್ಲಲ್ಲೇ ಸಿಗೋದು ಎಲ್ಲ ಆಗ್ತಾಯಿತ್ತು. ಹೊರಟೆ ಅವರು 1 ಗಂಟೆ ಆಯಿತು, ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೂತ್ಕೊಂಡು ಮಾತಾಡಬೇಕಲ್ವಾ, ಸೊ ಹಾಗಾಗಿ ಸಿಂಪಲಾಗಿ ಈಗ ರಾತ್ರಿಗೆ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಪೂರಿ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆ ಮಧ್ಯಾಹ್ನ ಕಡುಬು. ಅದು ತುಂಬ ಈಸಿ ಮತ್ತು ಬೇಗ ಆಗುತ್ತೆ, ಚಂದ. ಬಟರ್ ಚಿಕನ್ನು ಅದಕ್ಕೂ ತುಂಬ ಚಂದ. ಸೊ ಹಾಗಾಗಿ ಹೇಗೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಕೂತಿದ್ದೀನಿ. ನೋಡಿ ನಮ್ಮ ತಂಗಿ ಮಗು ಎಲ್ಲ ಬಂದಾಯಿತು. ನನ್ನ ಮಗಳು ಭರತನಾಟ್ಯಕ್ಕೆ ಹೋಗಿದೆ, ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ. ಅಮ್ಮ ಮನೇಲಿ ಇಲ್ಲಿ ಅಂತ ಕೇಳ್ತಾ ಇದೆ. ಆ್ಯಕ್ಚುಲಿ ಈಗ ನನ್ನ ಮಗಳು ಭರತನಾಟ್ಯ ಮುಗಿಸ್ಕೊಂಬರೋ ಟೈಮು, ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಅವಳಿಗೂ ಬರ್ತಾರೆ ಅಂತ ಹೇಳಿದ್ದೆ ಅಷ್ಟೇ, ಯಾವಾಗ ಅಂತ ಹೇಳಿರಲಿಲ್ಲ. ಯಾಕಂದರೆ ಅವ್ರು ಬರೋವ್ರಿಗೂ ಇಲ್ಲ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಅಮ್ಮ ಯಾವಾಗ ಬರ್ತಾರೆ ಅಂತ ಕೇಳಿ ನಿಂಗೆ ಸಿಟ್ಟು ಬರೆಸ್ಬಿಡ್ತಾಳೆ. ಹಾಗಾಗಿ ಕರೆಕ್ಟಾಗಿ ಯಾವಾಗ ಬರ್ತಾರೆ ಅಂತ ಹೇಳಿರಲಿಲ್ಲ. ಇವಾಗ ಅದಕ್ಕೆ ಸರ್ಪ್ರೈಸ್. ಮಾತಾಡ್ತೇವೆ ಬುಜ್ಜಿನ. ನೋಡಿ ಬುಜ್ಜಿ ಚೆನ್ನಾಗಿ ಖುಷಿ ವ್ಯಕ್ತಪಡಿಸ್ಕೊಳುತ್ತೆ ಮಗಳು. ಏನು ಬುಜ್ಜಿ ತಗೊಂಡುಂಟು? ಚೆನ್ನಾಗಿದೆ ಇಲ್ಲಿ ತೋರಿಸಿ. ಥ್ಯಾಂಕ್ ಯು ಹೇಳ್ಬೇಕು. ಚಾಕ್ಲೇಟ್ಸ್ ಇಷ್ಟ ನಂಗೆ. ಚೆನ್ನಾಗಿದೆ. ಅಯ್ಯೋ ಇಳಿಗೂ ಪಿಂಕು ಬ್ಲೂ ಚೆನ್ನಾಗಿದೆ. ಹಾಗೆ ಏನೇನು ತೊಗೊಬಂದಿತ್ತು ನಮ್ಮ ಬುಜ್ಜು ಎಲ್ಲ ತೋರಿಸ್ತಾ ಇದೆ ನನ್ನ ಮಗಳಿಗೆ. ಅವಳ ಹೆಸರು ಹನ್ಸಿಕ್ ಅಂತ, ನನ್ನ ತಂಗಿ ಮಗಳ ಹೆಸರು. ನಾವು ಬುಜ್ಜು ಅಂತ ಕರೆಯೋದು. ಅದಕ್ಕೆ ಖುಷಿ ಹಿಂಗೆ, ಅದು ಮನೆಯೇ ಅಂದ್ರೂ ಅದಕ್ಕೆ ತುಂಬ ಇಷ್ಟ, ಜೊತೆಗಿರ್ಬೇಕು ಅದಕ್ಕೆ. ಹಾಗೆ ಮಾತಾಡ್ತಾ ಕೂತ್ಕೊಂಡು ಹಾಗೆ ಮತ್ತೆ ಇನ್ನೇನು ಕಬಾಬ್ ಬಿಡೋಣ, ಊಟ ಟೈಮ್ ಆಯ್ತಲ್ಲ, ಹಾಗಾಗಿ ಮಕ್ಳಿಗೆ ಫಸ್ಟ್ ಊಟ ಮಾಡಿಸೋಣ ಅಂತ ಹೇಳಿ ಕಬಾಬ್ ಎಲ್ಲ ಬಿಟ್ಕೊಂಡು ಸ್ವಲ್ಪ ಹಾಗೆ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ನಿಂತಿದ್ದೀವಿ. ಅವತ್ತು ಮಾಡಿದ ಅಡುಗೆಗಳೆಲ್ಲ ಹೇಗೆ ಟೇಸ್ಟ್ ಇತ್ತು ಅನ್ನೋದು ಎಡಿಟ್ ಮಾಡುವಾಗ ಇವತ್ತು ಕೂತಾಗ ಮರ್ತೋಗ್ಬಿಟ್ಟಿದೆ. ಕೈಮಾ ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು ಅನಿಸುತ್ತೆ, ಬಟ್ ಕಡುಬು ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಬಿರಿಯಾನಿನೂ ಅಷ್ಟೇ, ನಾನು ದಮ್ ಬಿರಿಯಾನಿ ಮಾಡಿದ್ದೆ. ಬಟ್ ಒಂದು ಸರಿ ಮಾಡಿದ್ದೆ ಅಭಿಯಣ್ಣವ್ರು ಬಂದಾಗ, ಅವತ್ತಂತೂ ತುಂಬಾ ಚೆನ್ನಾಗಿತ್ತು. ಈ ಸರಿ ಅದೇ ಥರ ಮಾಡೋಕ್ಕೆ ಅಂತ ಹೋದೆ. ಸ್ವಲ್ಪ ನಾನು ಇಬ್ಬರಿಗಾದರೆ ಚೆನ್ನಾಗಿ ಮಾಡ್ತೀನಿ, ಅದಕ್ಕಿಂತ ಇನ್ನೊಬ್ಬರು ಜಾಸ್ತಿ ಆದರೂ ಕೂಡ ನಂದು ಅಡುಗೆದೆಲ್ಲ ಚೇಂಜ್ ಆಗೋಗ್ಬಿಡುತ್ತೆ ರುಚಿ ಎಲ್ಲ. ಹಾಗಾಗಿ ಪರವಾಗಿಲ್ಲ. ಹಾಗೆ ಮಕ್ಕಳೆಲ್ಲ ಕೂತ್ಕೊಂಡು ಈಗ ಆಟಾಡಿದ್ದಾಯಿತು, ನೋಡಿದ್ದಾಯಿತು. ಈಗ ಫೋನ್ ಹಿಡ್ಕೊಂಡು ಕೂತಿದ್ದಾರೆ. ಮತ್ತು ಎಲ್ಲೋ ಟಿ ವಿಲಿ ನೋಡಿದೆ ಅಂತ ಹೇಳ್ಬಿಟ್ಟು ನೋಡಿ, ಹಳೆ ಫೋನ್ ಯಾವುದೋ ಸಿಕ್ತು, ಅದಕ್ಕೆ ಪೇಸ್ಟ್ ಹಾಕಿ ಕೂತಿದ್ದಾರೆ. ಏನು ಕಂಡುಹಿಡಿಯೋಕ್ಕೂ ಗೊತ್ತಿಲ್ಲ. ಮಕ್ಕಳಿಗೆ ಊಟ ಮಾಡಿಸ್ತಿರೋದು. ಸ್ವಲ್ಪ ರೈಸ್ ಹಾಕು. ಬನ್ನಿ ಬಾವ, ಇನ್ನೇನು ಟೈಮ್ ಆಯ್ತಲ್ಲ. ಅಲ್ಲಿಗೆ ಹಾಕೊಳ್ಳೋದಲ್ಲ ಮಗಳೇ, ಅದು ಹಾಕಿ ಅಲ್ಲಿಗೆ ಹಾಕ್ಬಿಟ್ಟು. ಹಾಗೆ ನಾವು ಕೂಡ ಫಸ್ಟ್ ಮಕ್ಕಳು ಹೊರಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ರು. ಹಾಗೆ ಮಕ್ಕಳು ತುಂಬ ದಿನದ ಮೇಲೆಲ್ಲ ಒಟ್ಟಿಗೆ ಸಿಕ್ಕಿರೋದು, ಹಾಗಾಗಿ ಒಂದಲ್ಲ ಒಂದು ಆಟ ಆಡ್ತಾನೆ ಇದ್ದಾರೆ. ನಮ್ಮ ಬುಜ್ಜಿಗೆ ಈ ಥರ ಆಟ ಆಡೋದೆಲ್ಲ ತುಂಬಾ ಇಷ್ಟ. ನನ್ನ ಮಗಳಿಗೆ ಆಟ ಆಡೋದು ಕಡಿಮೆ, ಫೋನು ಟಿ ವಿ ಸ್ವಲ್ಪ ಜಾಸ್ತಿ. ಹಾಗಾಗಿ ಇಲ್ಲೇ ಕೂತ್ಕೊಂಡು ಮಕ್ಕಳಿಗೆಲ್ಲ ಫಸ್ಟ್ ಊಟ ಮಾಡಿಸಿದ್ರೆ ನಾವು ನೆಮ್ಮದಿಲ್ಲ ಲಾಸ್ಟಿಗೆ ಊಟ ಮಾಡ್ಬೋದಲ್ಲ. ಟಿಫಿನ್ ಬಾಕ್ಸಿಗೆ ತುಂಬ್ತಾ ಇದ್ದಾರೆ ಸ್ಫೂರ್ತಿ. ಅಡುಗೆ ಮಾಡಿ ನೋಡಿದ್ರೆ ಕಡುಬು ನೋಡಿ, ಆ್ಯಕ್ಚುಲಿ ಕಡುಬು ಚೆನ್ನಾಗಿ ಬಂದಿತ್ತು. ಮತ್ತು ಕಬಾಬು ಕೂಡ ಚೆನ್ನಾಗಿತ್ತು. ಕೈಮಾ ಸ್ವಲ್ಪ ಹುಳಿ ಇತ್ತು, ಬಟ್ ನನಗಿಷ್ಟ ಆಯಿತು. ಸ್ವಲ್ಪ ವೆನಿಗರ್ ಸ್ವಲ್ಪ ಜಾಸ್ತಿ ಹಾಕಿದೆ. ಹಾಗೆ 7 ಗಂಟೆಲೇನೋ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಈಗ ರಾತ್ರಿ 10 ಗಂಟೆ 11 ಗಂಟೆ ಆಯ್ತೇನ. ಅಯ್ಯೋ ಮಕ್ಳು ಆಟ ನೋಡಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಅದು ಹೇಗಪ್ಪ ಕ್ಲೀನ್ ಮಾಡೋದು ಅನ್ನೋದು ಈಗ ಮತ್ತೆ ಯೋಚನೆ ಆಗಿದೆ. ಇನ್ನೇನು ಅವಕ್ಕೆ ಕ್ಲೀನ್ ಮಾಡೋಕ್ಕೆ ಬರುತ್ತೆ, ಅದು ನಾವೇ ಲಾಸ್ಟಿಗೆ ಕ್ಲೀನ್ ಮಾಡಬೇಕು. ಹಾಗೆ ನಾವು ಕೂಡ ಒಳ್ಳೆ ಗಾಳಿ ಬರ್ತಾಯಿತ್ತು, ಕೂತ್ಕೊಂಡು ಮಾತಾಡ್ತಾ ಇದ್ದು. ಚೆನ್ನಾಗಿತ್ತು. ನಮ್ಮ ಮನೆ ಮುಂದೆ ಆ ಥರ ತುಂಬ ಜಾಗ ಇರೋದಕ್ಕೆ ಅಲ್ಲೊಂಥರ ಕೂತ್ಕೊಂಡು ಮಲಿಕೊಂಡು ಮಾತಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ಮಗಳೇ ಇನ್ನೇನು ಮಲಿಕೊಳ್ಳೋಣ ಗೊತ್ತಿಲ್ಲ, ನೀವು ಆಟ ಮುಗಿದ್ಮೇಲೆ ಹೋಗ್ಬೋದೇನೋ. ನೋಡಿ ಸಣ್ಣ ತಂಪ ಗಾಳಿ ಬೀಸ್ತಾ ಇದೆ ಗೊತ್ತಾ, ಬೆಳಗ್ಗೆ ಚೆನ್ನಾಗಿದೆ ನೋಡಿ. ಈಗ ಬೆಳಗ್ಗೆ ಆಗಿದೆ, ಬೆಳಗ್ಗೆ ಒಂದು 7-7:30. ರಾತ್ರಿ ಮಕ್ಕಳು ಕತ್ಲೆ ಕಾಣಿಸಿಲ್ಲ ಮಾಡಿರೋದು, ಅಕ್ಕಿ ರುಬ್ಬಿ ಖಾರ ರುಬ್ಬಿ
ಅಕ್ಕಿ ಹಾಕಿದ್ದಕ್ಕೆ ಏನೇನು ಬಿದ್ದು ಹೋಗ್ಬಿಟ್ಟಿದೆ, ಸೊಳ್ಳೆ ಬಳ್ಳೆ ಎಲ್ಲ. ಕ್ಯಾರೆಟ್ ತುರಿದು ಕ್ಯಾರೆಟ್ ಹಾಕಿ ಏನೇನೋ ಮಾಡಿ ಹೀಗೆ ಬಿಟ್ಟು ಹೋಗಿದ್ದಾರೆ. ಅಲ್ಲೆಲ್ಲ ನೋಡಿ ಕುಳ್ಗಿಡ್ಸಿದ್ದಾಯಿತು. ಇವಾಗ ಟಿ ವಿ ನೋಡ್ತಾ ಇದ್ದಾರೆ ಬೆಳಗ್ಗೆನೆ ಕೂತ್ಕೊಂಡು. ಇನ್ನೇನು ಮತ್ತೆ ಹೋಗ್ತಾರೆ ಸ್ವಲ್ಪ ಹೊತ್ತು ಬಿಟ್ಟು. ನಮ್ಮಮ್ಮ ನೋಡಿ ಎಷ್ಟು ಬೆಚ್ಚಿಗೆ ಮಲಗಿ ಈಗ ಎದ್ದೇಳ್ತಾ ಇದೆ. ಚಾಪೆ ನೆನ್ನೆ ಎಲ್ಲ ಕುಳ್ಗಿಡ್ಸಿದ್ದಾಯಿತು. ಈಗ ಬಿನ್ ಬ್ಯಾಗ್ ಇತ್ತು, ಅದಕ್ಕೆ ನೀರು ಹಾಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತೀವಿ, ನೀರು ಹಾಕೊಂಡು ಆಟಾಡ್ತೀವಿ ಅಂತ ಏನೇನೋ ಆಟಾಡ್ತಾ ಇದ್ದಾರೆ. ಅಲ್ಲಿದ್ದರೆ ಊರಲ್ಲಂತೂ ಇದ್ದರೆ ಇವ್ರುಗಳ್ದು ಬಟ್ಟೆ ಬರಿ ಅಂತೂ ನೋಡೋಕ್ಕಾಗಲ್ಲ. ಬಟ್ಟೆಯಲ್ಲಿ ಅವು ಮುಖಗಳನ್ನೇ ನೋಡೋಕ್ಕಾಗ್ತಾ ಇರಲ್ಲ. ಕೂದಲೆಲ್ಲ ಹರಡ್ಕೊಂಡು ಬೆವರೆಲ್ಲ ಸುರಿಸ್ಕೊಂಡು ಓಡಾಡೋದೇ ಆಗಿರುತ್ತೆ. ಹಾಗಾಗಿ ಪಾಪ ಎಂಜಾಯ್ ಮಾಡಲಿ ಅಂತ ಬಿಟ್ಟಿದ್ವಿ, ಏನಾದರೂ ಮಾಡ್ಕೊಳ್ಳಿ ಅಂತ ಮಜ್ಜಾ ಉಡಾಯಿಸ್ತಿದ್ದಾರೆ. ಬರ್ತಾ ಇಲ್ವಾ? ಅಯ್ಯೋ ನೀರು ಖಾಲಿಯಾಗಿದೆವು. ನೀವು ಸ್ನಾನ ಮಾಡೋಕ್ಕೆ ಏನು ಮಾಡ್ತೀರಾ ನೋಡಿ. ಇವಾಗ ನಾನು ಮೇಕಪ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಾ? ಯಾಕಂದರೆ ನೋಡಿ ನೆನ್ನೆ ನಮ್ಮ ತಂಗಿ ಬಂದಂಟು ನೆನ್ನೆ ಎಲ್ಲ ಮಾತಾಡ್ಕೊಂಡು ಹಾಗೆ ಹರಟೆ ಹೊಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಇವತ್ತು ಫ್ರೀಯಾಗಿ ಕೂತಿದ್ವಲ್ಲ. ಇನ್ನೇ ನಮಗೆ ಮೇಕಪ್ ಮಾಡ್ಕೊಳ್ಳೋ ಆಸೆ, ಫೋಟೋ ತೆಕ್ಕೊಳ್ಳೋ ಆಸೆ. ಹಾಗೆ ನನ್ನ ತಂಗಿ ಕೂಡ ಮೇಕಪ್ ಆರ್ಟಿಸ್ಟ್, ಹಾಗಾಗಿ ಇವತ್ತು ಮೇಕಪ್ ಮಾಡ್ಕೊಡ್ತೀನಿ 2 ಥರ. ಅದಕ್ಕೆ ಇವಾಗ ಮೇಕಪ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀವಿ. ನೋಡೋಣ. ಈಗ ನಾನು ಈಗ ಮೇಕಪ್ ಮಾಡಿಲ್ಲ, ಇವಾಗ ವಿತೌಟ್ ಮೇಕಪ್ ಹೀಗೆ. ಆಮೇಲೆ ಮೇಕಪ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತೀನಿ ಅಂತ ನೋಡೋಣ. ಆದರೆ ಇಷ್ಟು ದಿನ ಫ್ರೀ ಇರಲಿಲ್ಲ, ಇವರು ಫ್ರೀ ಇರಲಿಲ್ಲ, ನಾನು ಫ್ರೀ ಇರಲಿಲ್ಲ. ಹಂಗಾಗಿ ನಾವು ಸಿಕ್ಕಿರಲಿಲ್ಲ. ಊರಿಗೆ ಹೋದಾಗ ಮೇಕಪ್ ಮಾಡ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ವಿಡಿಯೋ ಮಾಡೋಣ ಅಂತ ಇದ್ದಿದ್ದು, ಯಾಕೋ ಆಗದೆ ಇದ್ದಿದ್ದು ಟೈಮು, ಆಗದೆ ಇದ್ದಿದ್ದು ಮಾತು. ಹಂಗಾಗಿ ಇವತ್ತು ಮಾಡೋಣ ನೋಡೋಣ ಅಂತ ಹೇಳಿ ಫ್ರೀ ಆಗಿದ್ವಲ್ಲ ಅಂತ ಮೇಕಪ್ ಮಾಡಿ. ಇವರು ಪ್ರೊಫೆಷನಲಿ ಒಂದು ಸ್ವಲ್ಪ ಕಲ್ತಿರೋದು ಮೇಕಪ್ನ, ನೋಡೋಣ ಸ್ಫೂರ್ತಿದು ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು. ಮತ್ತೆ ಹಂಗ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ ಕೆಳಗಡೆ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಬಹುದು. ನೋಡಿ ಎಲ್ಲ ರೆಡಿ ಆಗಿದೆ. ಇವೆಲ್ಲ ಬ್ರಷ್ಗಳು ನಿಜವಾಗ್ಲೂ ಯಾವುದೇ ರೀತಿ ಯೂಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲ ಮೇಕಪ್, ನಮಗೆ ಮೇಕಪ್ ಯಾವ್ಯಾವ ಕ್ರೀಮ್ ಹಾಕ್ತಾರೆ, ಯಾವ್ಯಾವ ಪೌಡರ್ ಹಾಕ್ತಾರೆ ಅದು ನಮಗೆ ಬೇಡ. ಅದೆಲ್ಲ ಅವ್ರುಗಳು ನೋಡ್ಕೊತಾರೆ, ನಾವು ಚೆನ್ನಾಗಿ ಕಾಣಿಸ್ತೀವೋ ಇಲ್ವೋ ಅಷ್ಟೇ ಬೇಕಾಗಿರೋದು. ಈಗ ನೋಡಿ ಯಾವುದಾದ್ರು ಮ್ಯಾಕ್ ಪ್ರಾಡಕ್ಟ್ ಕೆಲವೊಂದು ಎಲ್ಲ ಇದೆ, ಎಲ್ಲ ಥರದ್ದು ಮಿಕ್ಸ್ ಇದೆ. ಲಿಪ್ಸ್ಟಿಕ್ಕು ಇದು. ಈಗ ಯಾವ ಸೀರೆ ಹಾಕೊಳ್ಳೋದು ನೋಡಿ, ಜ್ಯುವೆಲರೀಸ್ ಎಲ್ಲ. ಇದು ಫ್ಯಾನ್ಸಿ ಸ್ಯಾರಿಗೆ ಅಂತ ಅಂದ್ಕೊಂಡುಂಟು. ಸ್ಯಾರಿ ಯಾವುದು ನೋಡಿ, ಈ ಸೀರೆ ಇದು ನನ್ನ ತಂಗಿದೇನೆ. ಯಾಕಂದ್ರೆ ನಾನು ಇಲ್ಲಿ ಯಾವ ರೇಷ್ಮೆ ಸೀರೆ ಯಾವ ಫಂಕ್ಷನ್ಸಿಗೆ ಹೋಗಲ್ಲ, ಹಾಗಾಗಿ ಯಾವುದೂ ಇಟ್ಕೊಂಡಿಲ್ಲ. ಎಲ್ಲ ತಂಗಿನೇ ತಗೊಬಂದುಂಟು. ಅವಳದು ಸ್ಯಾರಿ ಬ್ಲೌಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ನೋಡಬೇಕು. 2 ಸ್ಯಾರಿ ಮತ್ತು ಜ್ಯುವೆಲರಿ ಎಲ್ಲ ಇದಕ್ಕೆ ಸೆಟ್ ಆಗೋದು ತಗೊಬಂದುಂಟು. ಈಗ ಹಾಕೊಂಡು ನೋಡಬೇಕು ಹೇಗೆ ಕಾಣಿಸ್ತೀವಿ ಅಂತ. ತುಂಬ ದಿನ ಆಗಿದೆ ರೇಷ್ಮೆ ಸೀರೆ ಹಾಕಿ. ಇವಾಗ ನೋಡಿ ಮೇಕಪ್ ಸ್ಟಾರ್ಟ್ ಆಯಿತು. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಈಗ ಆಲ್ರೆಡಿ 1-2 ಕ್ರೀಮ್ ಹಾಕುಂಟು. ಈಗ ಮೊದಲು ಫಸ್ಟ್ ಕಣ್ಣಿಗೆ ಮೇಕಪ್ ಮಾಡ್ತಾ ಉಂಟಲ್ಲ, ಸೊ ಹಾಗಾಗಿ ಬೇರೆ ಕಡೆಗೆ ಸ್ಪ್ರೆಡ್ ಆಗಬಾರ್ದು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಉಂಟು. ಏನು ಗೊತ್ತಾ, ಮೇಕಪ್ ಮಾಡಬೇಕಾದ್ರೆ ತುಂಬಾ ಹೆವಿ ಅನ್ಸುತ್ತೆ. ಮೇಕಪ್ ಮಾಡಿ ಒಂದು ಅರ್ಧ ಗಂಟೆ ಏನು ಹಿಂಗೆ ಬೂದ್ ಬುಡಿತಾರೆ ಇದೆ ಅಂತ ಅನ್ಸುತ್ತೆ. ಆಮೇಲೆ ಸೆಟ್ ಆಗೋದಿಲ್ಲ. ಪರವಾಗಿಲ್ಲ ಕಣಮ್ಮ, ಚೆನ್ನಾಗಿ ಬಂದೈತೆ. ಹೌದಾ? ಸಖತ್ ನೋಡಿ, ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಕಲರ್ಸ್. ಆ್ಯಕ್ಚುಲಿ ಮೇಕಪ್ ಈಗ ಸ್ಟಾರ್ಟ್ ಅಂತೆ. ನಾನು ಅವ್ರು ಬೇಸಿಕ್ ಕ್ರೀಮ್ ಹಾಕುವಾಗಲೇ ನಾನು ಮುಗೀತಾ ಅಂತ ಕೇಳ್ತಿದ್ದೆ. ಇಲ್ಲ ಇವಾಗ ಸ್ಟಾರ್ಟ್ ಅಂತ. ಈಗ ಶೇಪ್ ಕ್ರೀಮ್ ಅಂತ ಇದೆ. ಏನೇನು ಶೇಪ್ ಇದೆ ಎಲ್ಲ ಶೇಪ್ ಹಾಕಿ ಒಳ್ಳೆ ಎಲ್ಲನೂ ಹಾಕಿದ್ರೆ ನೀನು ಒಳಗೆ ಗೊಗೈನ್ ಥರ ಕಾಣ್ತೀನಿ. ಗ್ಲೋ ಬರಬೇಕು ಅಂದರೆ ಇದು ಸೆಟ್ ಆಗೋಕ್ಕೆ 1.5-2 hours ಬೇಕಂತೆ. ಸೊ ಅವಾಗ ಈಗಾದರೆ ಸ್ವಲ್ಪ ಗಡಿ ಅನಿಸುತ್ತೆ. ಓ, ಆರ್ಟಿಫಿಷಿಯಲ್ ಐಲ್ಯಾಶಸ್ ಇದು ಫೆವಿಕ್ವಿಕ್ ಹಾಕ್ತಾ ಇದ್ದೀರಾ? ಇದ್ರದ್ದೇ ಗಮ್ ಬರುತ್ತೆ. ಪರ್ಮನೆಂಟ್ ಫಿಕ್ಸ್ ಕಣಮ್ಮ ಅದು. ಆ್ಯಕ್ಚುಲಿ ನನಗೆ ಕಣ್ಣಿನ ಮೇಕಪ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬ ಹೊತ್ತು ಬ್ಲೆಂಡ್ ಮಾಡುಂಟು. ಮೇಕಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ತುಂಬ ಹೊತ್ತು ಬ್ಲೆಂಡ್ ಮಾಡುಂಟು ಕಣ್ಣಿಗೆ. ಬಟ್ ಅಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕಿಂತ ಬಣ್ಣ ಹೊಡೆಯಲ್ಲ ನೀವು? ಹೊಡಿತೀನಿ. ಈ ಕಿತ್ರಿಗೆ ಅದ್ರ ಮೇಲೆ ಕಿತ್ಕೊಂಡ್ಬಂದ್ಬಿಟ್ರೆ ಅದ್ರ ಜೊತೆ ಇನ್ನು ಲಿಪ್ಸ್ಟಿಕ್ ಹಾಕಬೇಕು, ಬಿಂದಿ ಇಡಬೇಕು. ಆವಾಗಲೇ ಮೇಕಪ್ಗೆ ಚೂರು ಓಪನ್ ಮಾಡಬೇಕು. ಬಿಡ್ತೈತಿ ಕಣ್ಣೆ ಬಿಡೋಕ್ಕಾಗ್ತಿಲ್ಲ ಬಿಡ್ಬೋದಲ್ಲ. ನೀವು ಲಿಪ್ಸ್ಟಿಕ್ ಎಲ್ಲ ಹಾಕಿ ಕ್ಯಾಮ್ರಾ ಹಾಕೊಂಡಿದ್ದೀನಿ ಅನಿಸ್ತಿದೆ. ಹೌದಾ? ಕಣ್ಣು ಒಂಥರ ಚೆನ್ನಾಗಿ ಕಾಣ್ತಿದೆ. ನೀನು ಕಣ್ಣೇ ಒಂದು ಹೈಲೈಟ್ ಮೊದಲೇ. ಬೇರೆ ಟೈಮಲ್ಲಿ ಕಣ್ಣೀರೇ ಬರೋಲ್ಲ ಡ್ರಾಮಾ ಮಾಡೋಕೆ ಹೋದಾಗ. ಎಲ್ಲ ಮೇಕಪ್ ನೋಡ್ಬಿಡಿ, ಬರೀ ಈಗ ಕಣ್ಣಿಗೆ ಮಾತ್ರ ಮಾಡಿದ್ರೆ ಕಣ್ಣು ಮಾತ್ರ ನೋಡಿ ಹೇಗಿದೆ ಅಂತ. ಕಣ್ಣಿಗೆ ಬರೀ ಕಣ್ಣೇ ಹಿಡಿದಿರೋದು ನಿನಗೆ. ಹೌದಾ? ಕಣ್ಣು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಲಿಪ್ಸ್ಟಿಕ್ ಬೆಂದೆ 2 ಬಾಕಿ ಇದೆ. ನನ್ನ ಮಗಳು ಎಲ್ಲರಿಗೂ ಈಗ ಮೇಕಪ್ ಮಾಡ್ತಿರೋ ಟೈಮಲ್ಲಿ ಮಗಳು ಎಲ್ಲರಿಗೂ ಜ್ಯೂಸ್ ಮಾಡ್ಕೊತಾ ಬಂದಿದೆ. ಹೌದಾ? ಏನೇನು ಹಾಕಿ ಮಾಡ್ಕೊತಾ ಬಂದ್ರಿ ಮಗಳೇ? ನೀರು ಮತ್ತೆ ಲೆಮನ್, ಶುಗರ್, ಆಮೇಲೆ ಶುಗರ್ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ಫ್ರೀಜರ್ ಅಲ್ಲಿ ಇಟ್ಟೆ. ವೆರಿ ಗುಡ್. ಏನೇನೋ ಮಾಡ್ಕೊಂಡು ತಗೊಂಬಂದಿದ್ದು ನೋಡೋಣ, ನಿಜವಾಗ್ಲೂ ಚೆನ್ನಾಗಿದೆಯಲ್ವಾ? ಅವಾಗಲೇ ಒಂದು ತಗೊಂಡಿದ್ದಾಳೆ. ನನಗೂ ಇದೆ. ಚೆನ್ನಾಗಿ ಮಾಡ್ಕೊಂಡು ಬಂದಿದೆ ಕಣಮ್ಮ ಅಲ್ವಾ? ಚೆನ್ನಾಗಿ ಮಾಡಿದ್ದೀರ ಮಗಳು. ನಾನು ಊರಲ್ಲಿ ಮಾಡ್ತೀನಿ. ನಾನು ತುಂಬ ಚೆನ್ನಾಗಿದೆ ಪೂಜೆ ನೋಡಿ. ಈಗ ಫುಲ್ಲು ರೆಡಿ ಆಗೋದ್ರು.
ಹೆಂಗಿದ್ರು ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇನ್ನ ಇದೆಯಾ? ಬಿಂದಿ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದು ಈಗ ಮೇಕಪ್ ಮಾಡಿರೋದ್ರಿಂದ ಇನ್ನು ಹಾಫ್ ಅನ್ ಅವರ್ ಆಗಬೇಕು ಸೆಟ್ ಆಗೋಕ್ಕೆ. ಅವಾಗ ಈಗ ಸ್ವಲ್ಪ ಗಡಿ ಅನ್ಸುತ್ತೆ, ಆಮೇಲೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಏನಿಲ್ಲ ಅಂತೇನು ಗಾಡಿ ಅನಿಸ್ತಿಲ್ಲ. ಬಟ್ ನಾನು ಮಿರರಲ್ಲಿ ನೋಡ್ಕೊಳಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಉಂಟು. ಹಂಗೆ ಇದು ನೋಡ್ತಿಲ್ಲ. ಫಸ್ಟ್ ಟೈಮ್ ಹಾಕಿರೋದು, ತುಂಬಾ ಖುಷಿ ಆಗ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನನಗೆ ಇಷ್ಟ ಆಯ್ತಿದೆ. ಬಯಲ್ ನೀರು ಬರ್ತಿದೆ ಆ ಸ್ಮೆಲ್ಲಿಗೆಲ್ಲ. ಅಲ್ಲಿಗೆಲ್ಲ ಲಿಪ್ಸ್ಟಿಕ್ ಆಯ್ತಲ್ಲಮ್ಮ, ಮತ್ತೆ ಹತ್ರದಿಂದ ಹಿಡಿದ್ರೆ ನಗಬೇಡ. ಈಗ ಮೇಕಪ್ ಎಲ್ಲ ಆಯಿತು. ಈಗ ಈ ಸ್ಯಾರಿ ಹಾಕೋದು ಅಂತ ಮುಂಚೆನೆ ಹೇಳಿದ್ದೆ. ಈ ಸ್ಯಾರಿಗೆ ಒಂದು 3 ಬ್ಲೌಸ್ಗಳು ತೊಗೊಬಂದುಂಟು. ಯಾವ ಬ್ಲೌಸ್ ಸೂಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ಈಗ ಏನು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ದೊಡ್ಡದಾಗಿ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಹೇಗಿದ್ರು ಮಧ್ಯೆ ವೀಡಿಯೋ ಮಾಡ್ತೀವಲ್ಲ, ಹಾಗಾಗಿ ಹಾಕೊಂಡು ಫ್ರೀಯಾಗಿ ಕೂತ್ಕೋಬೋದು ಅಂತ. ಇದಕ್ಕೆ ಬ್ಯಾಕು ಮತ್ತು ಫ್ರಂಟ್ ಜಿಪ್ ಇಲ್ಲ, ಬಟನ್ ಇಲ್ಲ. ಈಗ ಸರ್ಕಸ್ ಮಾಡಿ ತೆಗಿಬೇಕು ಮೇಕಪ್ ಹೋಗ್ದಾಗೆ. ನೋಡೋಣ ಈಗ ಸ್ಯಾರಿ ಬ್ಲೌಸು ಹಾಕಿದ್ಮೇಲೆ ಹೇಗೆ ಕಾಣಿಸ್ತೀನಿ ಅಂತ. ಮತ್ತು ಹೇರ್ ಸ್ಟೈಲು ಉಂಟು, ಇನ್ನೂ ಹೇರ್ ಸ್ಟೈಲು ತುರುಬು ಹಾಕೋದು ಅಂತ ಅನ್ಕೊಂಡಿದೀವಿ, ನೋಡ್ಬೇಕೀಗ. ಟಡಾನ್ ಟಡಾನ್ ಓ ಹೋ 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 ಫೈನಲಿ ಗೌರಮ್ಮ ರೆಡಿ ಆಗ್ಬಿಟ್ರು. ಎಲ್ಲ ಹಾಕಾಗಿದೆ. ನನ್ನ ಹತ್ರ ರೆಡ್ ಸ್ಯಾರಿ ಇರಲಿಲ್ಲ, ಇದೆ ಫಸ್ಟ್ ಟೈಮ್ ನಾನು ಆಕ್ಚುಲಿ ರೆಡ್ ಸೂಟ್ ಆಗುತ್ತೆ ನನಗೆ, ಬಟ್ ವಾಸ್ತು ಪ್ರಕಾರ ಹಾಗಂಗಿಲ್ಲ, ಹಾಗಾಗಿ ತಗೊಳ್ಳಲ್ಲ. ನೋಡಿ ಹೇರ್ ಸ್ಟೈಲ್ ಇದು ತಕ್ಕನಾಗೆ, ಅಂದ್ರೆ ಇದು ರಿಸೆಪ್ಷನ್ ಲುಕ್ ಸಿಂಪಲ್. ಆಕ್ಚುಲಿ ಇದು ನೋಡಿ, ಇದು ತುಂಬಾ ಹೈಟ್ ಇಲ್ಲ, ತುಂಬಾ ಕೆಳಗಿಲ್ಲ, ಮೀಡಿಯಂ ಆಗಿ ಹಾಕೊಂಡು ಹೊರಗಡೆ ಹೋಗಿ ಇನ್ನ ರೀಲ್ಸ್ ಫೋಟೋ ಎಲ್ಲ ತೆಕ್ಕೊಬಿಟ್ಟು ಬರೋಣ. ಒಂದ್ ವೇಳೆ ನಿಮಗೂ ಈ ತರ ಲುಕ್ ಬೇಕು ಅಂತ ಹೇಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮೇಕ್ ಓವರ್ ಬೈ ಸ್ಫೂರ್ತಿ ಅಂತ ಇನ್ಸ್ಟಾಗ್ರಾಮ್ದು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ನಂಗಂತೂ ಮೇಕಪ್ ತುಂಬಾ ಇಷ್ಟ ಆಯ್ತು ನನಗೆ. ಅದು ಕಣ್ಣಿಗೆ ಫಸ್ಟ್ ಟೈಮ್ ಹಾಕಿರೋದಲ್ಲ, ತುಂಬಾ ಇಷ್ಟ ಆಯ್ತು. ನಮಗೆ ಇಷ್ಟ ಆದ್ರೆ ನಮ್ದು ಮುಖದಲ್ಲಿ ಆಟೋಮೆಟಿಕ್ ಗ್ಲೋ ಬಂದ್ಬಿಡುತ್ತೆ. ಈಗ ಮನೆಯಿಂದ ಹೊರಗೆ ಬಂದು ಸ್ವಲ್ಪ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ಇದು ಅಪ್ಲೋಡ್ ಮಾಡಿ ತುಂಬ ದಿನ ಆಗಿದೆ, ತುಂಬ ಜನ ನೋಡಿದ್ದೀರಾ. ಆ್ಯಕ್ಚುಲಿ ನನ್ನ ತಂಗಿನ ಅಂದರೆ ಮೇಕಪ್ ಮಾಡುಂಟಲ್ಲ ಸ್ಫೂರ್ತಿ, ಅವಳೇ ಹೇಳ್ತಾ ಇದ್ದಿದ್ದು ಆ್ಯಕ್ಚುಲಿ ರಿಷಬ್ ಶೆಟ್ಟಿ ಸರಿ ಅವ್ರ ವೈಫ್ ಥರ ಕಾಣಿಸ್ತಿದೀಯಾ ನೀನು ಅಂತ ಹೇಳ್ತಿದ್ರು. ಮತ್ತು ಇನ್ನು ಕೆಲವರು ಸ್ಪಂದನ ಅವ್ರ ಥರ ಕಾಣಿಸ್ತಾ ಇದ್ದೀರಾ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ನನಗೆ ರಿಷಬ್ ಶೆಟ್ಟಿ ವೈಫ್ ಥರ, ಯಾಕಂದರೆ ಅವ್ರದ್ದು ಸ್ವಲ್ಪ ಕರ್ಲಿ ಏರು, ಅವರು ಜಾಸ್ತಿ ಸ್ಯಾರಿ ಹಾಕ್ತಾರೆ, ತುರುಬು ಕಟ್ತಾ ಇರ್ತಾರೆ. ಸೊ ನನಗೂ ಕೂಡ ಒಂದ್ಸರಿ ಹಾಗೆ ಅನ್ನಿಸ್ತಿತ್ತು. ತುಂಬಾ ಖುಷಿ ಆಗ್ತಿದೆ. ಅಂದರೆ ರೆಡ್ ಗ್ರೀನ್ ಮಿಕ್ಸಲ್ಲಿ ಇತ್ತು, ಬಟ್ ಫುಲ್ ರೆಡ್ ಇರಲಿಲ್ಲ. ನನಗೆ ಹಾಗೆ ಬರಲ್ಲ ಅಂದಿದ್ರು, ಹಾಗಾಗಿ ನಾನು ಜಾಸ್ತಿ ತಗೊಳ್ತಾ ಇರಲಿಲ್ಲ. ಎಲ್ಲ ನಮ್ಮ ತಂಗಿನೇ ಎಲ್ಲ ತಗೊಬಂದು ಹೇರ್ ಸ್ಟೈಲ್ ಎಲ್ಲ ರೆಡಿಯಾಗಿ ಇದೇ ಥರ ಮಾಡಬೇಕು ಅಂತ ಬಂದಿದ್ದು ಹಾಗೆ ಮಾಡೋಂಟು. ಹಾಗೆ ಚೆನ್ನಾಗಿ ಕಾಣಿಸ್ತಿದೆ. ಮೂಗ್ನತ್ತು ಕೂಡ ಇದು ಫಸ್ಟ್ ಟೈಮೇ ನಾನು ಹಾಕ್ತಿರೋದು. ನನಗಂತೂ ಮೇಕಪ್ ಮತ್ತು ಹೇರ್ ಸ್ಟೈಲು, ಈ ಕಲರ್ ಸ್ಯಾರಿ ತುಂಬ ಇಷ್ಟ ಆಗಿದೆ ನನಗೆ. ನೀವು ಏನಾದರೂ ಫೋಟೋ ಶೂಟ್ ಮಾಡಿಸ್ಬೇಕು, ಮೇಕಪ್ ಮಾಡಿಸ್ಕೋಬೇಕು ಫಂಕ್ಷನ್ಸಿಗೆ ಅಂತ ಹೇಳಿದರೆ, ನನ್ನ ತಂಗಿದು ಇನ್ಸ್ಟಾಗ್ರಾಮಿದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸ್ಫೂರ್ತಿ ಮೇಕೋವರ್ ಬೈ ಸ್ಫೂರ್ತಿ. ಮೇಕೋವರ್ ಬೈ ಸ್ಫೂರ್ತಿ ಅಂತ ಇರೋದು. ನಾನು ಟ್ಯಾಗ್ ಮಾಡಿರ್ತೀನಿ ಕೂಡ, ಮತ್ತು ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಒಂದು ವೇಳೆ ಸ್ಕ್ರೀನ್ ಮೇಲೆ ಬರ್ತಾ ಇಲ್ಲ ಅಂದರೆ ಲಿಂಕಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ಮತ್ತೆ ಇನ್ನೊಂದು ಸ್ಯಾರಿ ಹಾಕೊಬೇಕು, ಇನ್ನು ಬೇರೆ ಮತ್ತೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಇದ್ವಿ. ಬಟ್ ಮಳೆ ಮೋಡ ಬರ್ತಿದೆ, ಸಂಜೆ ಆಗಿಬಿಟ್ಟಿದೆ. ಎಷ್ಟು ಕವರ್ ಮಾಡ್ತೀವಿ ಅಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ಲುಕ್ಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಇಲ್ಲ, ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ನೋಡಿ, ಈಗ ಫ್ಯಾನ್ಸಿ ಲುಕ್ಕು. ಆವಾಗ ಟ್ರೆಡಿಷ್ನಲ್ ಆಗಿ ಬಂದಿದ್ದು, ಅಂದರೆ ರೇಷ್ಮೆ ಸೀರೆಯಲ್ಲಿ ಹಾಕ್ಕೊಂಡು, ಇದು ಸಿಲ್ಕ್ ಸ್ಯಾರಿಲಿ ಜ್ಯುವೆಲ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದ್ಬಿಟ್ಟು. ಇದಕ್ಕೆ ಏನು ಸ್ಪೆಷಲ್ ಅಂದರೆ ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಗ್ಲಾಸ್ ಹಾಕೋದು ಕಡಿಮೆ ಅಂತದ್ರಲ್ಲಿ ಸ್ಯಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಂಜೆ 5:15. ಹೇಗೆ ಕಾಣಿಸ್ತಾ ಇದೆ? ಇದು 90s 70s 80s ಎಲ್ಲ ಬರ್ತಾರೆ ಹೀರೋಯಿನ್ಸು, ಹಂಗೆ ಕಾಣ್ತಾ ಇದೀನಿ. ಹೌದಾ? ಅದು ಅಲ್ದಲ್ಲ, ನಂಗೆ ಕರ್ಲಿ ಏರ್ ಬಂದುಬಿಟ್ಟಿದೆ, ತುಂಬ ಚೇಂಜ್ ಆಗಿಬಿಟ್ಟಿದೆ. ನಾನು ಸ್ಯಾರಿ ಕೂಡ ಇಂಥದ್ದು ಹಾಕಲ್ಲ, ಎಲ್ಲ ನನ್ನ ನಿಮಗಿನ್ನೇ ಸೆಲೆಕ್ಟ್ ಮಾಡಿ ತಗೊಂಡಿರೋದು. ನಾನು ಯಾವ ಥರ ಜಾಸ್ತಿ ಹಾಕಲ್ಲ, ಅದನ್ನೇ ನೋಡಿ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂತ ಹೇಳಿ ತಗೊಬಂದುಂಟು. ಆ್ಯಕ್ಚುಲಿ ಬೇರೆ ಬೇರೆ ಡ್ರೆಸ್ಸಿಗೆ ಬೇರೆ ಬೇರೆ ಹೇರ್ ಸ್ಟೈಲು, ಬೇರೆ ಬೇರೆ ಮೇಕಪ್ ಮಾಡಬೇಕು ಅಂತಲೇ ಇದ್ದಿದ್ದು. ಒಂದು 4-5 ಥರ ಡ್ರೆಸ್ ಮತ್ತು ಮೇಕಪ್ಪು, ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಬಟ್ ತುಂಬ ಟೈಮ್ ಆಯಿತು, ಹಾಗಾಗಿ ನಾವು ಒಂದೇ ಮೇಕಪ್ಪಲ್ಲಿ ಸ್ಯಾರಿ ಚೇಂಜ್ ಮಾಡಿದ್ದೀನಿ, ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇದು 3ನೇ ಕಾಸ್ಟ್ಯೂಮ್. ಇದು ನಮಗೆ ಮಳೆ ಬೇರೆ ಬರ್ತಾ ಇದೆ, ಹೇರ್ ಸ್ಟೈಲ್ ಚೇಂಜ್ ಮಾಡೋಕ್ಕೂ ಆಗಲಿಲ್ಲ. ಆದಷ್ಟು ಬೇಗ ಸ್ವಲ್ಪ ಹಾಗೆ ಕರ್ಲಿ ಎಲ್ಲ ಮಾಡಿಕೊಂಡು ಬಂದು ಇದಕ್ಕೆ ಸೂಟ್ ಆಗೋ ಇಯರಿಂಗು ಮತ್ತು ಇದು ಹಾಕೊಬಿಟ್ಟು ಬಂದಿದ್ದೇವೆ. ಆದರೆ ಇನ್ನೂ ಟೈಮ್ ಇದ್ದಿದ್ದು, ಇನ್ನೂ ಬೇರೆ ಬೇರೆ ಜ್ಯುವೆಲ್ಸ್ ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡ್ಬೋದಿತ್ತು. ಮತ್ತು ಐಲ್ಯಾಶಸ್ ಅಷ್ಟೇ ಬಟ್ಟೆ ಮ್ಯಾಚಿಂಗ್ ಹಾಕೊಬೋದಿತ್ತು, ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಕತ್ಲೆ ಬೇರೆ ಆಯಿತು, ಸಂಜೆ ಬೇರೆ ಆಯಿತು, ಬೆಳಗ್ಗೆ ಸಾಕಾಗಲ್ಲ ವೀಡಿಯೋಗೆ. ಮತ್ತು ಮಳೆ ಕೂಡ ಇವತ್ತು ಬರ್ತಾ ಇದೆ, ಹಾಗಾಗಿ ಅರ್ಜೆಂಟಲ್ಲಿ ಇರೋದ್ರಲ್ಲ ಆದಷ್ಟು ಸ್ವಲ್ಪ ಡಿಫ್ರೆಂಟಾಗಿ
ಮೇಕಪ್ ಮಾಡ್ಕೊಂಡು ಪಾಪ ನಾಳೆ ಹೊರಡ್ತಾ ಉಂಟು ನನ್ನ ತಂಗಿ ಕೂಡ. ನಿನ್ನೆ ಸಂಜೆ ಅಷ್ಟೇ ಬಂದಿದ್ದು, ಮತ್ತು ಇವತ್ತೆಲ್ಲ ಬರೀ ಮೇಕಪ್ದೇ ಆಯಿತು. ಬೆಳಗ್ಗೆ ಏನೋ ಪೂರಿ ಮತ್ತು ಸಾಗು ಮಾಡಿದ್ದು, ಮಧ್ಯಾಹ್ನ ಊಟನೇ ಮಾಡಲಿಲ್ಲ ನಾವು. ಸಂಜೆ ಮತ್ತು ಅದೇ ಉಳಿದಿದ್ದೇ ತಿನ್ಕೊಂಡಿದ್ದಾಯಿತು. ಏನು ಸ್ಪೆಷಲ್ ಅಷ್ಟಾಗಿ ಮಾಡೋಕ್ಕಾಗಲಿಲ್ಲ. ನಮ್ಮ ಬುಜ್ಜಿಗೂ ಸ್ವಲ್ಪ ಬಾಟ್ಲು ಅಂದರೆ ತುಂಬ ಇಷ್ಟ ಅಂತೆ, ಹಾಗಾಗಿ ಅದಕ್ಕೆ ಅಂತ ನಾನು ಇದು ತಗೊಬಿಟ್ಟು ಬಂದಿದ್ದೆ. ಅದಕ್ಕೂ ಕೂಡ ನೋಡಿಬಿಟ್ಟು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ ಅಂತ ಹೇಳ್ತಿತ್ತು. ಹಾಗೆ ನೋಡಿ ನಮ್ಮ ಯಕ್ಷಿತ್ ಬೇರೆ ಬಂದಿದ್ದಾನೆ, ಏನೋ ಗಿಫ್ಟ್ ತಗೊಬಂದಿದ್ದಾನೆ. ಯಾಕೆ ತಗೊಬಂದಿದ್ದಾನೆ ಏನೂ ಗೊತ್ತಿಲ್ಲ. ಈಗ ಅವನ್ನೇ ಕೇಳಬೇಕು. ಮೊನ್ನೆ ಅಷ್ಟೇ ಜಗಳ ಮಾಡ್ಕೊ ಹೋಗಿದ್ದ, ಈಗ ಬಂದಿದ್ದಾನೆ. ಏನಕ್ಕೆ ಗಿಫ್ಟ್ ನೋಡೋಣ, ನಾ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.